ಅವನಿ ಅನಾಮಿಕ ಇಬ್ಬರು ಓದಿಕೊಳ್ಳುತ್ತಿರುವ ಸಮಯದಿಂದ ಯಾವುದೋ ಒಂದು ಪ್ರಯೋಗಗಳನ್ನು ಮಾಡುತ್ತಾ ಇರುತ್ತಾರೆ. ಮದುವೆ ಕೂಡ ಒಂದೇ ಮನೆಯಲ್ಲಿರುವ ಹುಡುಗರನ್ನು ಮದುವೆ ಮಾಡಿಕೊಳ್ಳುತ್ತಾರೆ. ಮದುವೆಯ ನಂತರ ಅವರು ಅಡಿಗೆ ಮನೆಗೆ ಸೀಮಿತವಾಗುತ್ತಾರೆ. ಒಂದು ದಿನ ಕೆಲಸವೆಲ್ಲವೂ ಪೂರ್ತಿಯಾದ ನಂತರ ಮನೆಯೊಳಗೆ ಕೂತ್ಕೊಂಡಿರುವಾಗ ಕಾಲಿಂಗ್ ಬೆಲ್ ಮೊಳಗುತ್ತದೆ. ಅತ್ತೆ ಬಂದಾಗಿದೆ ಅವನಿಗೆ, ಬೇಗ ಡೈನಿಂಗ್ ಟೇಬಲ್ ಮೇಲೆ ಫುಡ್ ಎಲ್ಲ ತಂದಿಟ್ಬಿಡು. ಅದಕ್ಕೆ ಅವನಿ ಸರಿ ಎನ್ನುತ್ತಾಳೆ. ಅನಾಮಿಕ ಹೋಗಿ ಬಾಗಿಲು ತೆಗೆಯುವಾಗ ಅಲ್ಲಿ ಅತ್ತೆ ಜೊತೆಗೆ ಕೆಲವು ನ್ಯೂಸ್ ರಿಪೋರ್ಟರ್ಸ್ ಕೂಡ ಇರುತ್ತಾರೆ. ಅವರನ್ನು ನೋಡಿ ಅನಾಮಿಕ ಆಶ್ಚರ್ಯ ಹೋಗುತ್ತಾಳೆ. ಕಂಗ್ರಾಚುಲೇಷನ್ಸ್ ಮೇಡಮ್, ನೀವು ಇನ್ವೆಂಟ್ ಮಾಡಿದ ವಾಟರ್ ಮೆಲನ್ ಎಸಿ ಪ್ಲಸ್ ಹೋಮ್ ಸ್ಪ್ರೇ ತುಂಬಾ ಚೆನ್ನಾಗಿದೆ ಎಂದು ಪ್ರಶಂಸೆ ಬರ್ತಾ ಇದೆ ಮೇಡಮ್. ಇಂತಹ ನ್ಯೂ ಟೆಕ್ನಾಲಜಿನ ನೀವು ತಂದ್ಕೊಟ್ಟಿದ್ದಕ್ಕೆ ಎಲ್ಲರೂ ನಿಮ್ಮನ್ನ ಅಭಿನಂದಿಸ್ತಾ ಇದ್ದಾರೆ. ಆ ಮಾತಿಗೆ ಅನಾಮಿಕ ಆಶ್ಚರ್ಯ ಹೋಗಿ ನೋಡುತ್ತಾ ಇರುತ್ತಾಳೆ. ನೀವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರೋ ನನಗೆ ಅರ್ಥವಾಗ್ತಿಲ್ಲ ರೀ. ಅದೇ ಮೇಡಮ್, ನೀವು ಮಾಡಿದ ವಾಟರ್ ಮೆಲನ್ ಎಸಿ ಕಮ್ ರೂಮ್ ಸ್ಪ್ರೇ ಬಗ್ಗೆ. ಇಷ್ಟರಲ್ಲಿ ಕಸ್ತೂರಿ ಅನ್ನುವ ಆಕೆಯ ಕಾಲೇಜ್ ಲೆಕ್ಚರರ್ ಅಲ್ಲಿಗೆ ಬಂದು ಅನಾಮಿಕಳನ್ನು ಅವನಿಯನ್ನು ಪಕ್ಕಕ್ಕೆ ಕರೆಯುತ್ತಾರೆ. ನೋಡಿ, ಇದು ನೀವು ಕಾಲೇಜಿನಲ್ಲಿ ನೀವು ಡಿಸೈನ್ ಮಾಡಿದ್ದು ಬಹಳ ಅದ್ಭುತವಾಗಿ ವರ್ಕ್ ಮಾಡ್ತಾ ಇದೆ. ನೀವು ಮಾಡಿದ ಈ ಪ್ರತಿಭೆ ಕೇವಲ ಕಾಲೇಜಿಗೆ ಮಾತ್ರವೇ ಪರಿಮಿತವಾಗಬಾರದು ಎಂದು ನಾನೇ ಇದನ್ನು ಸ್ವಯಂವಾಗಿ ಉಪಯೋಗಿಸಿ ಹೊರಗೆ ತಂದಿದ್ದೀನಿ. ಆ ಮಾತನ್ನು ಕೇಳಿ ಅವನಿ ಅನಾಮಿಕ ಇಬ್ಬರು ಬಹಳ ಸಂತೋಷ ಪಡುತ್ತಾರೆ. ಆ ನಂತರ ಅವರು ಇಂಟರ್ವ್ಯೂಸ್ ತೆಗೆದುಕೊಂಡು ಹೊರಟು ಹೋಗುತ್ತಾರೆ. ಆಗ ಅನಾಮಿಕ, ಮೇಡಮ್, ನೀವು ಮಾಡಿದ ಒಳಿತನ ನಾವು ಯಾವತ್ತೂ ಮರ್ತು ಹೋಗಲ್ಲ. ನಿಜವಾಗಿ ನಮ್ಮ ಪ್ರತಿಭೆಯನ್ನು ಮದುವೆಯಲ್ಲೇ ಮರ್ತು ಹೋದ್ವಿ. ಆದರೆ ಈಗ ನೀವು ನಮ್ಮನ್ನ ಮೇಲೆ ಕೆತ್ತಬೇಕು ಎನ್ನುವ ಉದ್ದೇಶದಿಂದ ಹೀಗೆ ಮಾಡಿದ್ದೀರಾ. ಬಹಳ ಸಂತೋಷವಾಗಿದೆ ಮೇಡಮ್. ಹಾಗೆ ಒಂದು ಸಲ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಮೇಡಮ್. ಆ ಎಸಿ ಹೇಗೆ ವರ್ಕ್ ಮಾಡ್ತಾ ಇದೆಯೋ ಮತ್ತೊಂದು ಸಲ ನಾವು ಕೂಡ ನೋಡ್ತೀವಿ. ಅದಕ್ಕೆ ಕಸ್ತೂರಿ ಮೇಡಮ್ ಸರಿ ಎನ್ನುತ್ತಾರೆ. ಅವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಕಸ್ತೂರಿ ಮೇಡಮ್ ಮನೆಯಲ್ಲಿ ಒಂದು ಗೋಡೆಗೆ ಒಂದು ದೊಡ್ಡ ಕಲ್ಲಂಗಡಿ ಹಣ್ಣಿನ ಆಕಾರದಲ್ಲಿ ಎಸಿ ಇರುತ್ತೆ. ಆ ಎಸಿ ಆನ್ ಮಾಡಿದ 1 ನಿಮಿಷದ ನಂತರ ಮನೆಯೆಲ್ಲ ಒಳ್ಳೆಯ ಸುವಾಸನೆಯನ್ನು ಬೀರುತ್ತಾ ಇರುತ್ತದೆ. ಸ್ವಲ್ಪ ಸಮಯದಲ್ಲೇ ಮನೆಯೆಲ್ಲವೂ ಬಹಳ ತಣ್ಣಗಾಗಿ ಬಿಡುತ್ತದೆ. ಮೇಡಮ್, ತುಂಬಾ ತುಂಬಾ ಚೆನ್ನಾಗಿದೆ ಮೇಡಮ್. ಎಸಿ ಭಾರ ಕೇವಲ 3 kg ಮಾತ್ರನೇ. ಇದನ್ನ ಎಲ್ಲಾದ್ರೂ ಕ್ಯಾರಿ ಮಾಡಬಹುದು. ಮೇಲಾಗಿ ಎಲ್ಲ ಎಸಿ ಹಾಗೆ ಇದಿರೋದಿಲ್ಲ. ಎಲ್ಲ ಎಸಿಯಲ್ಲಿ ಹೇಗಿರುತ್ತೋ ಇದರಲ್ಲೂ ಹಾಗೆ ಇರುತ್ತೆ. ಹಿಂದೆ ಏರ್ ಹೋಗೋದಕ್ಕೆ ಫ್ಯಾನ್ ಇಡಬೇಕಾದ ಅಗತ್ಯ ಕೂಡ ಇಲ್ಲ. ಜಸ್ಟ್ ಒಂದು ಪೈಪ್ ಹಾಕಿದ್ರೆ ಸಾಕು ಮೇಡಮ್. ಅದೆಲ್ಲ ನನಗೂ ನೆನಪಿದೆ. ಹಾಗೆ ನಾನು ಮಾಡಿದ್ದೀನಿ. ಕಳೆದ 5 ತಿಂಗಳಿಂದ ನಾನು ಉಪಯೋಗಿಸ್ತಾನೆ ಇದ್ದೀನಿ. ಇದಕ್ಕಿದ್ದ ಹಾಗೆ ನಿಮ್ಗೆ ಇದು ಏನಕ್ಕೆ ನೆನಪಿಗೆ ಬಂತು ಮೇಡಮ್? ಮನೆಯಲ್ಲಿ ಎಸಿ ಹಾಳಾಗೋಯ್ತು. ನಿಜಕ್ಕೂ ಮನೆಯಲ್ಲಿ ಇರಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹೊಸ ಎಸಿ ಕೊಂಡ್ಕೊಳ್ಳೋದಕ್ಕೆ ನನ್ನ ಹತ್ರ ದುಡ್ಡಿರ್ಲಿಲ್ಲ. ರೂಮ್ ರೆಂಟು, EMI ಅಂತ ಎಲ್ಲ ದುಡ್ಡಾಗಿ ಹೋಗ್ತಾ ಇದೆ. ಕೈಯಲ್ಲಿ ದುಡ್ಡಿರ್ತಾ ಇರ್ಲಿಲ್ಲ. ಇನ್ನು ಆ ಸಮಯದಲ್ಲಿ ಲ್ಯಾಬ್ಗೆ ಹೋದ್ರೆ ಆಗ ನೆನಪಿಗೆ ಬಂತು ಈ ಮೆಷಿನ್ ಬಗ್ಗೆ ಎಂದು ಕಸ್ತೂರಿ ಉತ್ತರ ಹೇಳುತ್ತಾಳೆ. ಅದನ್ನು ಕೇಳಿದವರು ಸ್ವಲ್ಪ ಸಂತೋಷ ಪಡುತ್ತಲೇ, ಒಳ್ಳೆ ಕೆಲಸ ಮಾಡಿದ್ದೀರಿ ಮೇಡಮ್ ನೀವು ಎಂದು, ನೀವು ಮಾಡಿದ ಕೆಲಸದಿಂದ ನಮಗೆ ಹೆಸರು ಗುರುತು ಬಂದಿದೆ ಎಂದು ಹೇಳುತ್ತಾರೆ. ಇನ್ನು ಆ ನಂತರ ಅವರಿಬ್ಬರು ಬಹಳ ಸಮಯ ಟೀಚರ್ ಜೊತೆ ಮಾತನಾಡಿ ಮನೆಗೆ ಸೇರಿಕೊಳ್ಳುತ್ತಾರೆ. ಇನ್ನು ಮಾರನೇ ದಿನ ವಾರ್ತೆಯಲ್ಲಿ ಪೇಪರ್ ಅಲ್ಲಿ ವಾರಗಿತ್ತಿಯರ ಕಲ್ಲಂಗಡಿ ಹಣ್ಣಿನ ಎಸಿ ಎಂದು ದೊಡ್ಡ ದೊಡ್ಡ ಅಕ್ಷರದಲ್ಲಿ ಪೇಪರ್ ಅಲ್ಲಿ ಅವರಿಬ್ಬರ ಫೋಟೋ ಬಿದ್ದಿರುತ್ತದೆ. ಅವರ ಹೆಸರು ಮಾರ್ದನಿಸುತ್ತಾ ಇರುತ್ತದೆ. ಅದನ್ನು ನೋಡಿ ಆ ಕುಟುಂಬ ಬಹಳ ಸಂತೋಷ ಪಡುತ್ತದೆ. ಆಗ ರಮೇಶ್, ನಿಮ್ಮಲ್ಲಿ ಇಷ್ಟು ಟ್ಯಾಲೆಂಟ್ ಇದ್ದು ಕೂಡ ನೀವು ಯಾಕೆ ಅಡಿಗೆ ಮನೆಗೆ ಪರಿಮಿತವಾಗಿರ್ಬೇಕು ಅಂದ್ಕೊಂಡಿದ್ದೀರಿ? ಮದುವೆ ನಂತರ ಉದ್ದೇಶವೆಲ್ಲ ಬದಲಾಗಿ ಹೋಯ್ತು. ಮನೆ ನೋಡ್ಕೊಳ್ಳೋದು, ಅತ್ತೆ ಮಾವಂದರನ್ನ ನೋಡ್ಕೊಳ್ಳೋದು, ಗಂಡ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿಯೇ ಸಮಯವೆಲ್ಲ ಹೊರಟು ಹೋಗ್ತಾ ಇದೆ. ಇನ್ನು ನಮಗೆ ಅಂತ ಪ್ರತ್ಯೇಕವಾಗಿ ಲೈಫ್ ಎಲ್ಲಿದೆ? ನಮ್ಮ ಓದಿನಿಂದಲೇ ಎಲ್ಲ ಮುಗಿದೋಯ್ತು ಅಂದ್ಕೊಂಡ್ವಿ. ಆದ್ರೆ ಮತ್ತೆ ನಮ್ಮ ಮೇಡಮ್ ನಮಗೆ ಹೊಸ ಜೀವನ ಕೊಟ್ಟ ಹಾಗೆ ಅನ್ಸುತ್ತೆ. ಹೌದು, ಅದಕ್ಕೆ ಈ ಟೆಕ್ನಾಲಜಿನ ಆಪ್ನ ಉಪಯೋಗಿಸ್ಕೊಂಡ್ರೆ ನಾವು ಒಳ್ಳೆ ಪೊಸಿಷನ್ಗೆ ಸೇರ್ಕೋಬಹುದು. ಇಲ್ಲ, ನಿಮ್ಮ ಐಡಿಯಾವನ್ನು ಯಾವ ಕಂಪನಿಗಾದ್ರೂ ಕೊಟ್ರೆ ನಮಗೆ ಕೋಟಿಗಳಲ್ಲಿ ಲಾಭ ಕೂಡ ಬರುತ್ತೆ. ಅದಕ್ಕೆ ಅವನಿ ಈ ಐಡಿಯಾವನ್ನು ಒಂದು ದೊಡ್ಡ ಕಂಪನಿಗೆ ಮಾರಬೇಕು ಎಂದುಕೊಂಡ್ರು ದುಡ್ಡು ಬರುತ್ತೆ ಅಲ್ವಾ, ಅದರಿಂದ ನಾವು ಲೋಕಲ್ ಆಗಿ ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಎಂದು ಹೇಳುತ್ತಾಳೆ. ಅದಕ್ಕೆ ಅವರು ಸರಿ ಅನ್ನುತ್ತಾರೆ. ಕಂಪನಿಗೆ ಡೆಮೋ ತೋರಿಸಲಿಕ್ಕಾಗಿ ಇಬ್ಬರು ಮತ್ತೆ ಕಲ್ಲಂಗಡಿ ಹಣ್ಣಿನ ಎಸಿ ತಯಾರು ಮಾಡ್ತಾ ಇರ್ತಾರೆ. ಮೊದಲಿಗಿಂತ ಬಹಳ ಹೆಚ್ಚಿನ ಟೆಕ್ನಾಲಜಿಯನ್ನು ಉಪಯೋಗಿಸಿ ಬಹಳ ಅದ್ಭುತವಾಗಿ ಎಸಿಯನ್ನು ಆವಿಷ್ಕರಿಸುತ್ತಾರೆ. ಆ ನಂತರ ಒಂದು ದೊಡ್ಡ ಕಂಪನಿಯನ್ನು ಭೇಟಿ ಮಾಡಲಿಕ್ಕಾಗಿ ಬೆಂಗಳೂರಿಗೆ ಹೋಗುತ್ತಾರೆ. ಅಲ್ಲಿ ಒಂದು ದೊಡ್ಡ ಮೀಟಿಂಗ್ ನಡೆಯುತ್ತದೆ. ಅನಾಮಿಕಾ ಅವನಿ ಇಬ್ಬರು ಕೂಡ ವಾಟರ್ ಮೆಲನ್ ಎಸಿ ಹೇಗೆ ಕೆಲಸ ಮಾಡುತ್ತದೋ ಎನ್ನುವುದರ ಬಗ್ಗೆ ಈ ವಿಧದಿಂದ ಅಲ್ಲಿ ಹೇಳ್ತಾ ಇರ್ತಾರೆ. ಇದು ಬಹಳ ಅದ್ಭುತವಾಗಿರುತ್ತೆ, ಎಲ್ಲಿಯಾದ್ರೂ ಸರಿ ಕ್ಯಾರಿ ಮಾಡ್ಕೋಬಹುದು. ಇದು ರೀಚಾರ್ಜ್ ಸಹಾಯದಿಂದ ಕೂಡ ಕೆಲಸ ಮಾಡುತ್ತೆ. ಹಾಗೆ ಇದನ್ನ ಹೊರಗೆ ಎಲ್ಲಿಗಾದ್ರೂ ತೆಗೆದುಕೊಂಡು ಹೋದಾಗ ಕೇವಲ ರೂಮ್ ಫ್ರೆಶ್ನರ್ ಆಗಿ ಕೂಡ ಉಪಯೋಗಿಸಬಹುದು, ಇಲ್ಲವೆಂದ್ರೆ ಎಸಿ ಆಗಿ ಕೂಡ ಉಪಯೋಗಿಸಬಹುದು. 2 ಆಪ್ಷನ್ಸ್ ಇದರಲ್ಲಿದೆ. ಅಷ್ಟೇ ಅಲ್ಲದೆ ಇದು ಕೇವಲ ಫ್ಯಾನ್ ಆಗಿ ಕೂಡ ಉಪಯೋಗಿಸಬಹುದು.
ಅಂದ್ರೆ ಇದು 3 ಪರಿಕರವನ್ನು ಬದಲಿ ಮಾಡುತ್ತದೆ ಅನ್ನೋ ಮಾತು. ಫ್ಯಾನ್ ಹಾಗೂ ಉಪಯೋಗ ಬರುತ್ತೆ, AC ಹಾಗೆ ಬರುತ್ತೆ, ಹಾಗೆ ರೂಮ್ ಫ್ರೆಶ್ನರ್ ಆಗಿ ಕೂಡ ಉಪಯೋಗಕ್ಕೆ ಬರುತ್ತೆ. ಸೊ ಒಂದರಲ್ಲಿಯೇ ಎಷ್ಟು ಲಾಭಗಳಿವೆ. ಹಾಗೆ ಪವರ್ ಸೇವಿಂಗ್ ಮೋಡ್ ಕೂಡ. ಇದನ್ನೇನಾದ್ರೂ ಆನ್ ಮಾಡಿದ್ರೆ ಇದರಿಂದ ಹೆಚ್ಚು ಕರೆಂಟ್ ಬಿಲ್ ಕೂಡ ಬರೋದಿಲ್ಲ ಎಂದು ಅದರ ಬಗ್ಗೆ ಬಹಳ ದೊಡ್ಡದಾಗಿ ಹೇಳ್ತಾ ಇರ್ತಾರೆ. ಇನ್ನೊಂದು ಸಲ ಕೇಳಿದವರು ಚಪ್ಪಾಳೆ ಹೊಡೆಯುತ್ತಾ ಬಹಳ ಅದ್ಭುತವಾಗಿದೆ ಎನ್ನುತ್ತಾ ಆ ಡಿವೈಸ್ ಅನ್ನು ತೆಗೆದುಕೊಂಡು ಬರಲಿಕ್ಕೆ ಅವರು ಒಪ್ಪಿಕೊಳ್ಳುತ್ತಾರೆ. ಇನ್ನು ಅದಕ್ಕೆ ಬೇಕಾದ ದುಡ್ಡನ್ನು ಕೊಟ್ಟು ಅದನ್ನು ತೆಗೆದುಕೊಳ್ಳುತ್ತಾರೆ ಅವರು. ಅನಾಮಿಕಾ ಅವನಿ ಇಬ್ಬರು ಬಹಳ ಸಂತೋಷ ಪಡುತ್ತಾ ಮನೆಗೆ ಬರುತ್ತಾರೆ. ಮನೆಗೆ ಬಂದ ನಂತರ ಗಂಡಂದಿರ ಹತ್ರ ಹೀಗಂತಾರೆ, ಇನ್ನು ನಮ್ಮನೆಯಲ್ಲಿ ಕೂಡ ಅಂತ ಎಸಿನ ಒಂದು ತಯಾರು ಮಾಡ್ಕೊಳ್ಳೋಣ, ನೀವು ನಮಗೆ ಸಹಾಯ ಮಾಡ್ತೀರಾ? ಓ, ತಪ್ಪದೇ ಮಾಡ್ತೀವಿ ಎಂದು ಅಂದಿದ್ದರಿಂದ ಇನ್ನು ಎಲ್ಲರೂ ಸೇರಿ ಅವರ ಮನೆಗೆ ಬೇಕಾದ ವಾಟರ್ ಮೆಲನ್ ಎಸಿಯನ್ನು ತಯಾರು ಮಾಡಿಕೊಳ್ಳುತ್ತಾರೆ. ಅದು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇರುತ್ತೆ. ಆಗ ಅವರ ಗಂಡಂದಿರು ಅವರಿಗೆ ಬಂದ ದುಡ್ಡಿನ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಆ ದುಡ್ಡಿನಿಂದ ಏನು ಮಾಡಬೇಕು ಎಂದು ಮಾತನಾಡ್ತಾ ಇರ್ತಾರೆ. ಏನಿದೆ, ಈ ದುಡ್ಡಿನಿಂದ ಮತ್ತೊಂದು ಹೊಸ ಟೆಕ್ನಾಲಜಿಯಿಂದ ಏನಾದ್ರೂ ತಯಾರು ಮಾಡ್ಬೇಕು ಅಂದ್ಕೊಂಡಿದೀವಿ. ಇಷ್ಟರಲ್ಲಿ ಅಲ್ಲಿಗೆ ಅತ್ತೆ ಬರುತ್ತಾಳೆ. ಏನ್ ತಯಾರು ಮಾಡ್ಕೋಬೇಕಂತಿದ್ದೀರಮ್ಮ? ನೀರಿನಿಂದ ಓಡುವ ಒಂದು ಗಾಡಿನ ತಯಾರು ಮಾಡಿ, ಆಗ ಜನಕ್ಕೆ ಬಹಳ ಉಪಯೋಗಕ್ಕೆ ಬರುತ್ತೆ. ಒಳ್ಳೆ ಆಲೋಚನೆ ಅತ್ತೆ. ಉಪ್ಪು ನೀರಿನಿಂದ ನಡೆಯೋ ಒಂದು ಬೈಕ್ ಅನ್ನ ತಯಾರು ಮಾಡ್ಬೇಕು ಅಂದ್ಕೊಂಡಿದೀವಿ. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದೇ ಆಲೋಚನೆ ಮಾಡ್ತಾ ಇದ್ದೀವಿ. ಬೇಕು ಅಂದ್ರೆ ನೀವು ಪ್ರತ್ಯೇಕವಾಗಿ ಒಂದು ಪ್ಲೇಸ್ ಅನ್ನು ತಗೊಂಡು ಅದನ್ನ ನೀವು ಪ್ರಯೋಗಶಾಲೆಯಾಗಿ ಬದಲಾಯಿಸ್ಕೊಳ್ಳಿ. ಎಷ್ಟು ಟೈಮ್ ಆದ್ರೂ ಅದರಲ್ಲೇ ಇರ್ತಾ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಅಮ್ಮ ಮನೇನ ಮಕ್ಕಳನ್ನ ನೋಡ್ಕೋತಾಳೆ ಬಿಡಿ. ಆ ಮಾತಿಗೆ ಅವನಿ ಅನಾಮಿಕಾ ಇಬ್ಬರು ಸಂತೋಷ ಪಡುತ್ತಾರೆ. ಅತ್ತೆ ಕೂಡ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದರಿಂದ ಅವರು ಉಪ್ಪು ನೀರಿನಿಂದ ನಡೆಯುವ ಗಾಡಿಯನ್ನು ತಯಾರು ಮಾಡುವ ಪ್ರಯತ್ನದಲ್ಲಿರುತ್ತಾರೆ. ಕೆಲವು ತಿಂಗಳು ಕಳೆಯುತ್ತದೆ, ಆದರೆ ಅದು ಸರಿಯಾಗಿ ವರ್ಕೌಟ್ ಆಗುವುದಿಲ್ಲ. ಅದರಿಂದ ಯಾವುದೋ ಒಂದು ಲೋಪ ಬರುತ್ತಲೇ ಇರುತ್ತದೆ. ಅದರಿಂದ ಬಹಳ ಬೇಜಾರಾಗಿ ಬಂದ ಅವರು, ಅವನಿ, ನಾವು ಇದನ್ನ ತಯಾರು ಮಾಡೋದು ಬಹಳ ಕಷ್ಟವಾಗಿದೆ. ಇದ್ರ ಮೇಲೆ ಕೊಟ್ಟ ಟೈಮನ್ನ ಮತ್ತೆ ನಾವು ಬೇರೆ ಯಾವ್ದ್ರ ಮೇಲಾದ್ರೂ ಇಟ್ಟಿದ್ರೆ ಏನಾದ್ರೂ ತಯಾರು ಮಾಡ್ಬೋದಿತ್ತು. ಏನಂತೀಯಾ? ಇಲ್ಲಕ್ಕ, ನಾವು 70% ಸಕ್ಸಸ್ ಆಗಿದೀವಿ, ಕೇವಲ 30% ಮಾತ್ರ ಫೇಲ್ಯೂರ್ ಆಗಿದೀವಿ. ಈ 30% ಯಾಕೆ ಫೇಲ್ ಆಗ್ತಾ ಇದೀವಿ ಅನ್ನೋದು ಅಬ್ಸರ್ವ್ ಮಾಡೋಣ. ಅದ್ರ ಮೇಲೆ ಇನ್ನೂ ಟೈಮ್ ಇಡೋಣ. ಸಕ್ಸಸ್ ಆಗೋದಕ್ಕೆ ಚಾನ್ಸಸ್ ಹೆಚ್ಚಾಗಿದೆ ಅಲ್ವಾ? ಇಷ್ಟು ಕಾಲ ಕಷ್ಟಪಟ್ಟಿದೀವಲ್ಲ ಅಕ್ಕ, ಇನ್ನು ಕೆಲವು ತಿಂಗಳು ಕಷ್ಟಪಡೋಣ. ಈಗ ಇದನ್ನ ಮಧ್ಯದಲ್ಲಿ ಬಿಡೋದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಉದ್ದೇಶ. ಆಗಲೇ ಅಲ್ಲಿಗೆ ಅತ್ತೆ ಅವರ ಗಂಡಂದಿರೋ ಮಕ್ಕಳು ಬರುತ್ತಾರೆ. ಅಮ್ಮ, ಚಿಕ್ಕಮ್ಮ ಹೇಳಿದ್ದು ಸರಿಯಾಗಿ ಇದೆ ಅಲ್ಲ? ನೀನು ಕೂಡ ಬಹಳ ಸಲ ಹೇಳಿದೀಯಲ್ಲಮ್ಮ, ಮನುಷ್ಯ ಸಾಧಿಸಲಾರದು ಏನೂ ಇಲ್ಲ ಅಂತ, ಛಲದಿಂದ ಏನಾದ್ರೂ ಸಾಧಿಸಬಹುದು ಅಂತ. ನೆವರ್ ಗಿವ್ ಅಪ್ ಅಮ್ಮ. ಹೌದು ಅಮ್ಮ, ಹೇಗಾದ್ರೂ ನೀವು ಗಾಡಿನ ತಯಾರು ಮಾಡಿ, ಆಗ ಅದನ್ನ ಸಾಮಾನ್ಯರು ಕೂಡ ಕೊಂಡ್ಕೋತಾರೆ. ಪೆಟ್ರೋಲಿನ ಖರ್ಚಿರಲ್ವಲ್ಲ, ಅವರು ಕೆಲವು ಲಾಭ ಕೂಡ ಹೊಂದ್ಕೋತಾರಲ್ಲಮ್ಮ. ಚಿಕ್ಕ ಮಕ್ಕಳಾದ್ರೂ ಬಹಳ ಚೆನ್ನಾಗಿ ಹೇಳಿದ್ರು. ನೀನ್ ಇದನ್ನ ಸಾಧಿಸಿದ್ರೆ ಎಷ್ಟೋ ಬಡ ಕುಟುಂಬಗಳಿಗೆ ಇದು ಸಹಾಯ ಮಾಡುತ್ತೆ. ನೀವು ಧೈರ್ಯದಿಂದ ಮುಂದೆ ಸಾಗಿ. ಹೌದು ಅತ್ತಿಗೆ, ಧೈರ್ಯ ತಂದ್ಕೊಳ್ಳಿ, ತುಂಬಾ ಆಲೋಚಿಸಿ, ನಿಮಗೆ ಸಪೋರ್ಟ್ ಆಗಿರ್ತೀವಿ ನಾವು ಕೂಡ. ರಮೇಶ್ ಕೂಡ ಅದೇ ಹೇಳುತ್ತಾನೆ. ನಮಗಾಗಿ ಅಲ್ಲದಿದ್ರು ಬಡವರಿಗಾಗಿ ಆದ್ರೂ ಸರಿ, ಇದನ್ನ ಖಚಿತವಾಗಿ ಡೆವಲಪ್ ಮಾಡ್ತೀವಿ. ಆದ್ರೆ ಸ್ವಲ್ಪ ಸಮಯ ಹಿಡಿಯುವ ಹಾಗಿದೆ. ಯಾವುದೋ ಒಂದು ದಿನ ಇದನ್ನ ಸಾಧಿಸ್ತೀವಿ ರೀ ಎಂದು ಧೈರ್ಯ ಹೇಳುತ್ತಾಳೆ ಅನಾಮಿಕಾ. ಇನ್ನು ಅವರ ಮಾತಿಗೆ ಎಲ್ಲರೂ ಸಂತೋಷ ಪಡುತ್ತಾರೆ. ಅವನಿ, ಇಷ್ಟಕ್ಕೂ ನೀವೆಲ್ಲರೂ ಯಾಕೆ ಬಂದಿದ್ದೀರಿ ಎಂದು ಕೇಳುತ್ತಾಳೆ. ಆಗ ಅತ್ತೆ, ಮಕ್ಕಳು ಈ ಜಾಗ ಹೇಗಿರುತ್ತೋ ಅಂತ ನೋಡ್ಬೇಕು ಅಂತಂದ್ರೆ ಕರ್ಕೊಂಡ್ ಬಂದೆ. ಅಲ್ಲಿ ನೋಡು, ಇಲ್ಲಿ ಕೂಡ ನೀವು ತಯಾರು ಮಾಡಿದ ಎಸಿನೇ ಇದೆಯಲ್ಲ. ಆ ಮಾತಿಗೆ ಅವರು ನಗುತ್ತಾರೆ. ಬಹಳ ಸಮಯ ಅವರೆಲ್ಲರೂ ಅಲ್ಲಿಯೇ ಕಳೆದು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅನಾಮಿಕಾ ಅವರು ಅವರವರ ಕೆಲಸ ಮಾಡ್ಕೋತಾ ಇರ್ತಾರೆ. ದಿನಗಳು ಕಳೆಯುತ್ತಾ ಇರುತ್ತದೆ. ಅತ್ತೆ ಒಂದು ದಿನ ದೇವರನ್ನ ಪ್ರಾರ್ಥಿಸುತ್ತಾ ಇರ್ತಾಳೆ. ದೇವ್ರೆ, ಯಾವುದೋ ಒಂದು ವಿಧದಿಂದ ನೀರಿನಿಂದ ಸಾಗುವ ಗಾಡಿಯನ್ನು ಬರುವ ಹಾಗೆ ಮಾಡಯ್ಯ. ಅದರಿಂದ ಅವರ ಜೀವನವೂ ಬದಲಾಗುತ್ತೆ, ಬಹಳ ಜನ ಬಡವರ ಜೀವನ ಕೂಡ ಬದಲಾಗುತ್ತೆ ತಂದೆ ಎಂದು ದೇವರನ್ನ ಪ್ರಾರ್ಥಿಸುತ್ತಾ ಇರುತ್ತಾಳೆ. ಅಲ್ಲಿ ಅನಾಮಿಕಾ ಅವನಿ ಕೂಡ ಕಷ್ಟಪಡುತ್ತಾ ಅವರ ಕೆಲಸ ಅವರು ಮಾಡ್ಕೋತಾ ಇರ್ತಾರೆ. ಯಾವುದೋ ಒಂದು ದಿನ ಅವರು ಅದನ್ನು ಸಾಧಿಸುತ್ತಾರೆ ಅನ್ನುವ ನಂಬಿಕೆ ಅವರಿಗಿದೆ. ನಾವು ಕೂಡ ಅವರು ನೀರಿನಿಂದ ನಡೆಯುವ ವಾಹನವನ್ನು ತಯಾರು ಮಾಡಲಿ ಎಂದು ಮನಸ್ಫೂರ್ತಿಯಾಗಿ ಕೇಳಿಕೊಳ್ಳೋಣ. ಎಲ್ಲರೂ ಅನಾಮಿಕಂಗೂ ಅವನಿಗೂ ಆಲ್ ದ ಬೆಸ್ಟ್ ಹೇಳಿ. ಇಂತಹ ಒಳ್ಳೆ ಒಳ್ಳೆ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದಕ್ಕೆ ಮಾತ್ರ ಮರೆತು ಹೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ರಮೇಶ್ ಬಹಳ ಗಡಿಬಿಡಿಯಿಂದ ಮನೆಗೆ ಬರುತ್ತಾನೆ. ಅವನು ಬರುತ್ತಲೇ, ಅನಾಮಿಕಾ, ಅನಾಮಿಕಾ, ನನಗೆ ಹಸಿವಾಗ್ತಿದೆ, ಬೇಗ ಅನ್ನ ಹಾಕು ಎಂದು ಕೂಗುತ್ತಾನೆ. ಆ ಮಾತನ್ನು ಕೇಳಿದ ತಾಯಿ ಶಾರದಾ, ಏನೋ ಈ ದಿನ ಬಹಳ ಬೇಗ ಮನೆಗೆ ಬಂದಿದ್ಯಾ? ದಿನವೂ ಅನಾಮಿಕಾ ಫೋನ್ ಮಾಡಿದ್ರೆ ಬರೋದಿಲ್ಲ, ಏನು ವಿಷಯ? ಏನಮ್ಮ ಹೊಸದಾಗಿ ಕೇಳ್ತಾ ಇದ್ಯಾ? ಅಪ್ಪ ಬೆಳಿಗ್ಗೆನೆ ಮೀನ್ ತಗೊಂಡ್ಬಂದು ಮನೇಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು, ಮತ್ತೆ ಬೇಗ ಬರ್ದು ಹೇಗಿರ್ತೀನಿ? ನಿಜಕ್ಕೂ ಯಾವಾಗ ಯಾವಾಗ ಮನೆಗೆ ಬರ್ತೀನೋ ಅನ್ಸ್ತು.
ಅಂದ್ರೆ ನಿನ್ನ ಆಸೆ ಮೇಲೆ ನೀರ್ ಹಾಕಿದವಳಾಗ್ತೀನಿ. ಆ ಮಾತಿಗೆ ರಮೇಶ್ ಆಶ್ಚರ್ಯದಿಂದ, ಏನಮ್ಮ ನೀನ್ ಹೇಳ್ತಾ ಇರೋದು? ನನ್ಗೇನು ಅರ್ಥವಾಗ್ತಿಲ್ಲ. ಅನಾಮಿಕಂಗೆ ಆರೋಗ್ಯ ಚೆನ್ನಾಗಿಲ್ದಿದ್ರೆ ಮೀನಿನ ಸಾರು ನಿನ್ನ ನಾದಿನಿ ಮಾಡಿದ್ಲು. ಅಯ್ಯೋ ಹೌದಾ? ಅಂದ್ರೆ ನಾನು ಹೋಟೆಲ್ಗೆ ಹೋಗಿ ತಿಂತೀನಿ. ಹೋದ್ಸಲ ಮೀನಿನ ಸಾರು ಮಾಡಿದ್ಲಲ್ಲ, ಅದು ನನ್ಗಿನ್ನೂ ನೆನಪಿದೆ ಚೆನ್ನಾಗಿ. ಸಣ್ಣಗೆ ಮಾತಾಡು, ದೊಡ್ಡದಾಗಿ ಅನ್ಬೇಡ, ಅವಳು ಕೇಳಿದ್ರೆ ದುಃಖ ಪಡ್ತಾಳೆ. ಅವರು ಹಾಗೆ ಮಾತನಾಡಿಕೊಳ್ಳುವುದು ಅವನಿಗೆ ಕೇಳಿಕೊಂಡು ನಿಜಕ್ಕೂ ಬಹಳ ದುಃಖ ಪಡುತ್ತಾಳೆ. ನಾನು ಯಾಕೆ ಮೀನಿನ ಸಾರನ್ನ ಅನಾಮಿಕ ಮಾಡಿದ ಹಾಗೆ ಮಾಡಲಾರ್ದೆ ಹೋಗ್ತಾ ಇದ್ದೀನಿ? ಲೋಪವೇನೋ ಅರ್ಥವಾಗ್ತಾ ಇಲ್ಲ ಎಂದು ಅವನಿ ಅಂದುಕೊಳ್ಳುತ್ತಾಳೆ. ಇಷ್ಟರಲ್ಲಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾ ಸ್ವಲ್ಪ ಸಮಯದ ನಂತರ ಅವನಿಯ ಗಂಡ ಸುರೇಶ್, ಮಾವ ಪ್ರಸಾದ್ ಅಲ್ಲಿಗೆ ಬಂದು ಊಟ ಬಡಿಸು ಎಂದು ಕೇಳುತ್ತಾರೆ. ಆಗ ಶಾರದಾ ರಮೇಶ್ಗೆ ಹೇಳಿದ ವಿಷಯವನ್ನೇ ಅವರಿಗೆ ಹೇಳುತ್ತಾಳೆ. ಅದನ್ನು ಕೇಳಿದವರು ಅಲ್ಲಿಂದ ಬೇಗನೆ ಓಡಿ ಹೋಗುತ್ತಾರೆ. ಆಗ ಅವನಿ ಅತ್ತೆ ಹತ್ರಕ್ಕೆ ಬಂದು ಕೋಪದಿಂದ, ಅತ್ತೆ, ಮೀನಿನ ಸಾರು ನಂಗೆ ಮಾಡೋದಕ್ಕೆ ಬರಲ್ಲ ಅಂತ ನಿಮ್ಗೆ ಗೊತ್ತಿದ್ದು ಕೂಡ ನನ್ ಕೈಯಿಂದ ಯಾಕೆ ಮಾಡಿಸಿದ್ರಿ? ನೀವೇ ಮಾಡ್ಬೋದಲ್ಲ. ಈಗ ಮನೆಯಲ್ಲಿರೋ ಎಲ್ಲರೂ ಹೋಗಿ ಹೋಟೆಲ್ ಅಲ್ಲಿ ಊಟ ಮಾಡ್ತಾರೆ, ಅವರೆಲ್ಲರೂ ನನ್ನ ಬೈಕೋತಾರಲ್ಲ. ಅಂದ್ರೆ ನನ್ನೇನ್ ಮಾಡೋ ಅಂತ್ಯಾ? ಮೀನಿನ ಸಾರು ಮಾಡೋದು ಕಲ್ತ್ಕೋ ಅಂತ 100 ಸಲ ಆದ್ರೂ ಹೇಳಿದೀನಿ. ನೀನು ಅನಾಮಿಕಳ ಹತ್ರ ಕಲ್ತ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅದು ನನ್ ತಪ್ಪೇನಲ್ವಲ್ಲ. ಆ ಮಾತಿಗೆ ಅವನಿಗೆ ಬಹಳ ಕೋಪದಿಂದ, ಅತ್ತೆ, ನೀವು ನಂಗೆ ಹೀಗಂತ ಇದ್ದೀರಲ್ಲ, ಅನಾಮಿಕಂಗಿಂತ ನಾನು ಚೆನ್ನಾಗಿ ಮೀನಿನ ಸಾರು ಮಾಡಿ ತೋರಿಸ್ತೀನಿ, ನೋಡ್ತಾ ಇರಿ ಎಂದು ಕೋಪದಿಂದ ಹೊರಟು ಹೋಗುತ್ತಾಳೆ ಅವನಿ. ಆ ಮಾತನ್ನು ಕೇಳಿ ಅತ್ತೆ ನಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಅನಾಮಿಕ ಅತ್ತೆ ಹತ್ರ ಬಂದು, ಅತ್ತೆ, ನಾವಿಬ್ಬರು ಮಾರ್ಕೆಟ್ಗೆ ಹೋಗಿ ಮೀನ್ ತಗೊಂಬರೋಣ ಬನ್ನಿ. ನಿಮ್ಮ ಮಗ ಅವರಿಗೆ ಮಾವ ಹಿಂಗೆ ಫೋನ್ ಮಾಡಿ ಮನೆಗ್ ಬನ್ನಿ ಅಂತ ಹೇಳಿ. ಅರ್ಧ ಗಂಟೆಯಲ್ಲಿ ಅಡಿಗೆ ರೆಡಿಯಾಗಿ ಹೋಗುತ್ತೆ. ಅವರು ಈ ಹೊತ್ತಿಗೆ ಹೊರಟೋಗಿರ್ತಾರಮ್ಮ. ಆದ್ರೆ ಅವನಿ ಮಾಡಿದ್ದನ್ನ ನೀನೇನಾದ್ರೂ ಮಾಡ್ಬಲ್ಲೆ ನೋಡು. ಆದ್ರೂ ನನ್ನ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡೆ ಅಲ್ಲ, ಈಗ ಈ ಅಡಿಗೆ ಕತೆ ಏಕೆ ನಿಂಗೆ? ಪರವಾಗಿಲ್ಲ ಅತ್ತೆ, ಈಗ ನನ್ಗೆ ಸ್ವಲ್ಪ ಸರಿಯಾಗಿ ಇದೆ ಎಂದು ಅನಾಮಿಕ ಅಡಿಗೆ ರೂಮಿಗೆ ಹೋಗುತ್ತಾಳೆ. ಅಡಿಗೆ ಮನೆಯಲ್ಲಿ ಮೀನಿನ ಸಾರಿನ ರುಚಿಯನ್ನು ನೋಡುತ್ತಾಳೆ. ಅದು ರುಚಿಯನ್ನು ನೋಡಿ, ಛೀ, ಇದೇನು ಇಷ್ಟು ಕೆಟ್ಟದಾಗಿದೆ, ಮೀನು ಸರಿಯಾಗಿ ಬೆಂದಿಲ್ಲ ಅನ್ಕೋತೀನಿ, ಅದಕ್ಕೆ ನೀಚ ವಾಸನೆ ಬರ್ತಾ ಇದೆ, ಇದನ್ನ ನಾನೇನು ಮಾಡಲಾರೆ ಎಂದು ಅಂದುಕೊಂಡು ಇನ್ನು ಅತ್ತೆಯನ್ನು ಕರೆದುಕೊಂಡು ಮಾರ್ಕೆಟ್ಗೆ ಹೋಗಿ ಮೀನು ತಗೊಂಡು ಬರ್ತಾಳೆ. ಅತ್ತೆ ಸೊಸೆಯರಿಬ್ಬರು ಸೇರಿ ಮೀನುಗಳನ್ನು ಉಜ್ಜಿ ರಾತ್ರಿಗೆ ಅವರಿಗಾಗಿ ಮೀನಿನ ಸಾರು ಮಾಡ್ತಾ ಇರ್ತಾರೆ. ಹಾಗೆ ಮೀನಿನ ಸಾರು ಮಾಡುತ್ತಾ ಇದ್ದರೆ ಅವನಿಗೆ ಒಳ್ಳೆ ಸುವಾಸನೆ ಬರ್ತಾ ಇರುತ್ತೆ. ಅಬ್ಬಾ ಅನಾಮಿಕ ಅಕ್ಕ, ನೀನು ನಿಜಕ್ಕೂ ಏನ್ ಮಾಡ್ತೀಯೋ ಏನೋ, ನಿನ್ ಕೈಯಲ್ಲಿ ಏನಿದೆ ಅಕ್ಕ ಅರ್ಥವಾಗ್ತಿಲ್ಲ. ಎಷ್ಟು ಚೆನ್ನಾಗಿ ಅಡಿಗೆ ಹೇಗ್ ಮಾಡ್ತಾ ಇದೀಯಾ? ಲಾಭವಿಲ್ಲ, ನಿನ್ಗಿಂತ ನಾನು ಚೆನ್ನಾಗಿ ಮಾಡ್ಲೇಬೇಕು. ಈ ಊರಲ್ಲಿರುವ ಎಲ್ಲ ಹೋಟೆಲ್ಸ್ ತನಿಖೆ ಮಾಡಿ ಎಲ್ಲಾದ್ರೂ ಮೀನಿನ ಸಾರು ಚೆನ್ನಾಗಿ ಮಾಡ್ತಾರೋ ಅವನ ಹತ್ರನೇ ಮೀನಿನ ಸಾರು ಮಾಡೋದನ್ನ ಕಲ್ತ್ಕೊಂಡು ಎಲ್ರಿಗೂ ಬಡಿಸ್ತೀನಿ. ಎಲ್ಲರ ಕೈಯಲ್ಲಿ ಶಬಾಷ್ ಅನ್ನಿಸ್ಕೋತೀನಿ. ನಿನ್ನ ಮೀನಿನ ಸಾರಿನ ಮುಂದೆ ನನ್ನ ಮೀನಿನ ಸಾರೇ ಸೂಪರ್ ಅನ್ನೋ ಹಾಗೆ ಮಾಡ್ತೀನಿ ಎಂದು ಅಂದುಕೊಂಡು ಹೋಟೆಲ್ ಮೇಲೆ ಬೇಟೆ ಶುರು ಮಾಡುತ್ತಾಳೆ ಅವನಿ. ಸುತ್ತಮುತ್ತಲಿನಲ್ಲಿರುವ ಎಲ್ಲ ಹೋಟೆಲ್ಸ್ಗೆ ಹೋಗಿ ಮೀನಿನ ಸಾರನ್ನು ಆರ್ಡರ್ ಮಾಡಿಕೊಂಡು ಅದನ್ನು ತಿನ್ನುತ್ತಾಳೆ. ಒಂದು ವಾರದಲ್ಲಿ ಮನೆಯಲ್ಲಿರುವವರಿಗೆ ತಿಳಿಯದಿರುವ ಹಾಗೆ ಹೋಟೆಲ್ಗೆ ಹೋಗಿ ಊಟ ಮಾಡುತ್ತಾಳೆ. ಇನ್ನು ಅವಳಿಗೆ ಒಂದು ಹೋಟೆಲ್ನಲ್ಲಿ ಮೀನಿನ ಸಾರು ಬಹಳ ಚೆನ್ನಾಗಿ ಹಿಡಿಸುತ್ತೆ. ಇನ್ನು ಅಲ್ಲಿ ಯಜಮಾನನ ಹತ್ತಿರ ಮಾತನಾಡಿ ಆ ಚೆಫ್ ಅನ್ನು ಭೇಟಿ ಮಾಡಿ ಅವಕಾಶ ಕಲ್ಪಿಸು ಎಂದು ಬೇಡಿಕೊಳ್ಳುತ್ತಾಳೆ. ಮೊದಲು ಯಜಮಾನ ಒಪ್ಪಿಕೊಳ್ಳುವುದಿಲ್ಲ. ನಂತರ ಅವನಿ ಅಳುತ್ತಾ ಮನೆಯಲ್ಲಿರುವ ಪರಿಸ್ಥಿತಿ ಹೇಳುತ್ತಲೇ ಅವನು ಸರಿ ಎಂದು ಒಪ್ಪಿಕೊಳ್ಳುತ್ತಾನೆ. ನೋಡಿ, ನೀವು ಇಲ್ಲಿ ಮೀನಿನ ಸಾರು ಕಲ್ತ್ಕೊಂಡು ನಿಮ್ಮನೆಯಲ್ಲೇ ತಯಾರು ಮಾಡಬೇಕು. ಆದ್ರೆ ಇನ್ನೆಲ್ಲಿಯೂ ಶಾಪ್ ಅಂತ ಇಟ್ಕೋಬಾರ್ದು, ಮೊದ್ಲೇ ಹೇಳ್ತಾ ಇದ್ದೀನಿ. ನೀವೇನು ಭಯಪಡಬೇಡಿ, ನಾನೇನು ಅಂತ ಕೆಲಸ ಮಾಡೋದಿಲ್ಲ. ಅದಕ್ಕೆ ಅವರು ಸರಿ ಎಂದು ಹೇಳುತ್ತಾರೆ. ಅಲ್ಲಿರುವ ಚೆಫ್ ಆಕೆಗೆ ಮೀನನ್ನ ಉಜ್ಜುವುದರಿಂದ ಹಿಡಿದು ಅದನ್ನು ಕೊಯ್ದು ಅಡಿಗೆ ಮಾಡುವವರೆಗೂ ಎಲ್ಲವನ್ನು ಹೇಳಿಕೊಡುತ್ತಾನೆ. ಹಾಗೆ ಆಕೆಯನ್ನು ನಂತರ ದಿನ ಬಂದು ಸ್ವಯಂವಾಗಿ ಅಡಿಗೆ ಮಾಡುವಂತ ಕೂಡ ಹೇಳುತ್ತಾನೆ. ಆ ಮಾತಿಗೆ ಅವನು ಎಷ್ಟೋ ಸಂತೋಷ ಪಡುತ್ತಾಳೆ. ನನ್ ಮೇಲೆ ನಂಬಿಕೆಯಿಂದ ನೀವು ಆ ಮಾತನ್ನ ಅಂದಿದ್ದಕ್ಕೆ ಬಹಳ ಸಂತೋಷವಾಗಿದೆ. ಖಚಿತವಾಗಿ ನಾಳೆ ನಾನು ಬಂದು ಇಲ್ಲಿಗೆ ಮೀನಿನ ಸಾರನ್ನ ಮಾಡ್ತೀನಿ ಎಂದು ಅನ್ನುತ್ತಾಳೆ. ಅದಕ್ಕೆ ಅವನು ಸರಿ ಅನ್ನುತ್ತಾನೆ. ಆ ದಿನ ಕಳೆದು ಹೋಗುತ್ತದೆ. ಆ ಮಾರನೇ ದಿನ ಬೆಳಿಗ್ಗೆ ಹೋಟೆಲ್ಗೆ ಅವನಿ ಹೋಗುತ್ತಾಳೆ. ಮೀನಿನ ಸಾರನ್ನು ಸ್ವಯಂವಾಗಿ ತಯಾರು ಮಾಡುತ್ತಾಳೆ. ಅದನ್ನು ರುಚಿ ನೋಡಿದ ಹೋಟೆಲ್ ಯಜಮಾನ, ಚೆಫ್ ಇಬ್ಬರು ಕೂಡ ಅದ್ಭುತವಾಗಿದೆ ಎಂದು ಆಕೆಯನ್ನು ಹೊಗಳುತ್ತಾರೆ. ಆ ಮಾತಿಗೆ ಅವನಿ ಸಂತೋಷ ಪಡುತ್ತಾ ಸರಾಸರಿ ಮಾರ್ಕೆಟ್ಗೆ ಹೋಗಿ ಮೀನನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ. ಅದನ್ನು ನೋಡಿದ ಅವನಿ ಅತ್ತೆ ಆಶ್ಚರ್ಯ ಹೋಗುತ್ತಾರೆ. ಅನಾಮಿಕಾ ಅಕ್ಕ, ಒಂದು ಚಿಕ್ಕ ಪಂದ್ಯ ಇಟ್ಕೊಳ್ಳೋಣ ಬಾ ಅಕ್ಕ. ಏನವನಿ ಆ ಪಂದ್ಯ? ನೀನು ಮೀನಿನ ಸಾರು ಚೆನ್ನಾಗಿ ಮಾಡ್ತೀಯಲ್ಲ, ಈ ದಿನ ಮನೆಯಲ್ಲಿ ಸೇರಿ ಮೀನಿನ ಸಾರು ಮಾಡೋಣ. ಇಬ್ರು ಮನೆಯಲ್ಲಿರುವವರಿಗೆ ಬಡಿಸೋಣ. ಯಾರ ಅಡಿಗೆ ಚೆನ್ನಾಗಿದೆ ಅಂತ ಅವರೇ ಹೇಳ್ತಾರಲ್ಲ. ಆ ಮಾತನ್ನು ದೂರದಿಂದ ಕೇಳ್ತಾ ಇರೋ ಅತ್ತೆ ದೊಡ್ಡದಾಗಿ ನಗುತ್ತಾ ಹೀಗಂತಾಳೆ, ಏನೇ ನಿನ್ಗೇನಾದ್ರೂ ಹುಚ್ಚೇನಾದ್ರೂ ಹಿಡ್ದಿದ್ಯಾ? ಅನಾಮಿಕಳ ಮೀನಿನ ಸಾರು ಎಷ್ಟು ಚೆನ್ನಾಗಿ ಮಾಡ್ತಾಳೋ ಎಲ್ರಿಗೂ ಗೊತ್ತು. ನೀನಂತೂ ಸೋತೋಗೋದು ಕಾಯಂ. ಹೌದಾ ಅತ್ತೆ? ಮುಂದೆ ಮುಂದೆ ಇದೆ ನೋಡಿ ಮುದುಕಿಯರ ಹಬ್ಬ.
ಮೊದಲು ಪಂದ್ಯಕ್ಕೆ ಸಿದ್ಧನಾ ಇಲ್ವಾ ಹೇಳಿ. ನಾನು ಸಿದ್ಧವೇ ಎಂದು ಅನಾಮಿಕಾ ಅನ್ನುತ್ತಾಳೆ. ಇನ್ನು ಇಬ್ಬರು ಸೇರಿ ಮೀನನ್ನು ಉಜ್ಜಿ ಅಡಿಗೆ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಇಬ್ಬರು ಅಡಿಗೆ ಮಾಡುತ್ತಾ ಇರ್ತಾರೆ. ಇದೇನಿದು, ನನ್ ಮೀನಿನ ಸಾರಿಗಿಂತ ಅವಳ ಮೀನಿನ ಸಾರು ಸುವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನಗೆ ಯಾಕೋ ಅನುಮಾನವಾಗ್ತಿದೆ, ನಾನೇನಾದ್ರೂ ಸೋತೋಗ್ತೀನಾ ಎಂದು. ಏನಕ್ಕ, ಸೋತ್ ಹೋಗ್ತೀನಿ ಅಂತ ಭಯವಾಗ್ತಾ ಇದ್ಯಾ? ನನಗೇನಕ್ಕೆ ಭಯ, ನನಗೆ ಭಯದ ಅಗತ್ಯನೇ ಇಲ್ಲ ಎಂದು ಗಟ್ಟಿಯಾಗಿ ಹೇಳುತ್ತಾಳೆ. ಅವನಿ ಸರಿ ಅನ್ನುತ್ತಾಳೆ. ಇಬ್ಬರು ಮೀನಿನ ಸಾರು ತಯಾರು ಮಾಡುತ್ತಾರೆ. ಇನ್ನು ಇಬ್ಬರು ಮೀನಿನ ಸಾರನ್ನ ಅಲ್ಲೇ ಇಡುತ್ತಾರೆ. ಸಾಯಂಕಾಲವಾಗುತ್ತದೆ. ಎಲ್ಲರೂ ಊಟಕ್ಕೆ ಕೂತ್ಕೋತಾರೆ. 1-2 ನಿಮಿಷದ ಮೊದಲು ಅನಾಮಿಕಾ ಅವನಿ ಮಾಡಿದ ಮೀನಿನ ಸಾರಿನ ರುಚಿ ನೋಡುತ್ತಾಳೆ. ಅಯ್ಯೋ, ನನ್ ಕೆಲ್ಸ ಆಗೋಯ್ತು. ಅವನಿ ಮೀನಿನ ಸಾರು ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಂತ ನಾನು ಊಹಿಸಲಾರೆ. ಈ ದಿನವಂತೂ ನನ್ ಕೆಲ್ಸ ಆಗೋಯ್ತು. ಎಲ್ರೂ ಅವಳನ್ನೇ ಹೊಗಳುತ್ತಾರೆ. ಇನ್ನು ನಂತರದಿಂದ ನನ್ನನ್ನ ಬಯೋದಕ್ಕೆ ಶುರು ಮಾಡ್ತಾರೆ ಎಂದು ಬಹಳ ಭಯಪಟ್ಟು ಹೋಗುತ್ತಾ ಅತ್ತೆಗೆ ಅದೇ ವಿಷಯನ ಹೇಳುತ್ತಾಳೆ. ನೀನ್ ಹೇಳೋದು ನಿಜವೇನಾ? ಬಾ ಹೋಗೋಣ ಎಂದು ಒಳಗಡೆಗೆ ಹೋಗಿ ಅತ್ತೆ ಕೂಡ ರುಚಿ ನೋಡುತ್ತಾಳೆ. ಅದು ಬಹಳ ಅದ್ಭುತವಾಗಿದ್ದರಿಂದ, ನಿಜವಾಗಿ ಬಹಳ ಅದ್ಭುತವಾಗಿದೆಯೇ, ಇವಳು ನಮ್ಮ ಗಂಡಸರು ತಿಂದ್ರು ಅಂದ್ರೆ ಅವಳನ್ನೇ ಹೊಗಳುತ್ತಾರೆ. ಆಗ ಅನಾಮಿಕಾ ಭಯಪಟ್ಟು ಹೋಗುತ್ತಾ, ಏನ್ ಮಾಡೋಣ ಹೇಳಿ ಅತ್ತೆ? ಉಪ್ಪು ಖಾರ ಸ್ವಲ್ಪ ಹೆಚ್ಚಾಗಿ ಹಾಕಿ ಹಾಳು ಮಾಡೋಣ, ಸರಿ ಹೋಗುತ್ತೆ. ಅಯ್ಯೋ, ಎಷ್ಟೋ ಕಷ್ಟಪಟ್ಟು ಮಾಡಿದಳತ್ತೆ, ಹಾಗಾಗದೆ ಇನ್ನೇನಾದ್ರೂ ಹೇಳಿ. ಅದಲ್ಲದೆ ಇನ್ನೊಂದು ಅಂದ್ರೆ 2 ಪಾತ್ರಗಳನ್ನ ಬದಲಾಯಿಸೋದೆ. ಅದಕ್ಕೆ ಅನಾಮಿಕಾ ನಿಜಕ್ಕೂ ಒಪ್ಪಿಕೊಳ್ಳುವುದಿಲ್ಲ. ಅನಾಮಿಕಾ ಅತ್ತೆ ಹತ್ರ ಹೀಗಂತಾಳೆ, ಸರಿ ಬಿಡಿ ಅತ್ತೆ, ಯಾರೋ ಹೊರಗಿನವರು ಅಲ್ವಲ್ಲ ಹೊಗಳ್ತಾ ಇರೋದು, ಅದು ಕೂಡ ನಮ್ಮ ಅವನಿನೇ ಹೊಗಳ್ತಾರೆ. ಅವಳ ಕಷ್ಟಕ್ಕೆ ಈ ದಿನ ಗುರ್ತು ಬರುತ್ತೆ. ಪಾಪ ಎಷ್ಟೋ ಸಲ ಎಷ್ಟೋ ಅವಮಾನ ಪಟ್ಟಿದ್ದಾಳಲ್ಲ, ಹೋಗ್ಲಿ ಬಿಡಿ. ಈಗ ನಾನು ಹೊಟ್ಟೆ ಕಿಚ್ಚು ಪಟ್ಕೊಂಡ್ರೆ ಮನೆಯ ಸೊಸೆಯಾಗಿ ಬಹಳ ದೊಡ್ಡ ತಪ್ಪಾಗುತ್ತೆ, ಬಿಟ್ಟು ಬಿಡ್ತೀನಿ ಅತ್ತೆ ಎಂದು ಹೇಳಿ ಅಲ್ಲಿಂದ ಹೊರಗೆ ಬಂದು ಬಿಡುತ್ತಾಳೆ. ಆ ಮಾತುಗಳನ್ನೆಲ್ಲ ಅವನಿ ಕೇಳಿಸಿಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಅವರಿಬ್ಬರು ಕೂಡ ಮೀನಿನ ಸಾರನ್ನು ತೆಗೆದುಕೊಂಡು ಬಂದು ಅವ್ರ ಮುಂದೆ ಇಡ್ತಾರೆ. ಎಲ್ಲರೂ ಅದನ್ನು ತಿಂದು, ಎರಡು ಬಹಳ ಡಿಫರೆಂಟ್ ಆಗಿ ಇದೆ, ನೀವಿಬ್ಬರೇ ಮಾಡಿದ್ದೀರಾ, ಬಹಳ ಅದ್ಭುತವಾಗಿದೆ, ಆದರೆ ಈ ಪಾತ್ರೆಯಲ್ಲಿರುವ ಮೀನಿನ ಸಾರು ಇನ್ನೂ ಅದ್ಭುತವಾಗಿದೆ, ಇದು ಯಾರು ಮಾಡಿದ್ದಾರೆ ಎಂದು ಕೇಳುತ್ತಾರೆ. ಆಗ ಅನಾಮಿಕಾ ಏನು ಹೇಳಲಿಕ್ಕೆ ಹೋಗುವಾಗ ಅವನಿ ಹೇಗಂತಾಳೆ, ಈ ಪಾತ್ರೆಯಲ್ಲಿರೋದು ಅನಾಮಿಕಾ ಅಕ್ಕಂದು, ಆ ಪಾತ್ರೆಯಲ್ಲಿರೋದು ನಾನ್ ಮಾಡಿದ್ದೀನಿ, ಎಷ್ಟಾದ್ರೂ ಅಕ್ಕ ಮಾಡಿದ್ದು ಚೆನ್ನಾಗಿರುತ್ತೆ ಬಿಡಿ ಎಂದು ಅವನಿ ಅನ್ನುತ್ತಾಳೆ. ಅವರೆಲ್ಲರೂ ಈ ಸಲ ಕೂಡ ನೀನು ಬಹಳ ಚೆನ್ನಾಗಿ ಮಾಡಿದ್ಯಾ ಅನಾಮಿಕಾ, ಅದಕ್ಕೂ ಮೊದಲು ಅನಾಮಿಕಾ ಹೇಗೆ ಮಾಡ್ತಾ ಇದ್ಲೋ ಹಾಗೆ ಇದೆ, ಈ ಸಲ ಅನಾಮಿಕಾ ಮಾಡಿದ್ದು ಇನ್ನೂ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಆಕೆ ಮಾತನ್ನು ಕೇಳಿ ಅತ್ತೆ ಅನಾಮಿಕಾ ಇಬ್ಬರು ಆಶ್ಚರ್ಯ ಹೋಗುತ್ತಾರೆ. ಇನ್ನು ಊಟವಾದ ನಂತರ ಅನಾಮಿಕಾ ಅವನಿ ಹತ್ರ ಹೀಗಂತಾಳೆ, ಅವನಿ, ನೀನು ಮಾಡಿದ ಮೀನಿನ ಸಾರನ್ನು ನಾನ್ ಮಾಡಿದೆ ಅಂತ ಯಾಕೆ ಹೇಳ್ದೆ? ಅತ್ತೆಯ, ನೀನು ಇದಕ್ಕೂ ಮೊದಲು ಏನ್ ಮಾತಾಡ್ಕೊಂಡ್ರು ನಾನ್ ಕೇಳಿಸ್ಕೊಂಡೆ ಅಕ್ಕ. ನೀನು ನನ್ಗಾಗಿ ಅಷ್ಟು ಆಲೋಚಿಸಿದ್ದೀಯಲ್ಲ, ಮತ್ತೆ ನಾನು ನಿನ್ ಬಗ್ಗೆ ಕೂಡ ಆಲೋಚಿಸ್ಬೇಕಲ್ಲ. ಅವರಿಗೆ ನಿನ್ ಮೇಲೆ ಗಟ್ಟಿಯಾದ ನಂಬಿಕೆ ಇದೆ, ನೀನು ಅಡುಗೆ ಚೆನ್ನಾಗಿ ಮಾಡ್ತೀಯ ಅಂತ. ಆ ನಂಬಿಕೆನ ಯಾಕೆ ಹೊಡೆಯಬೇಕು ಅಂತ ನನ್ಗನಿಸ್ತು, ಅದಕ್ಕೆ ನಾನು ಸುಳ್ಳು ಹೇಳ್ದೆ. ಈಗ ನನಗೆ ನಾನು ಮೀನಿನ ಸಾರನ್ನು ಚೆನ್ನಾಗಿ ಮಾಡ್ತೀನಿ ಅಂತ ನನ್ನ ಮನಸ್ಸಾಕ್ಷಿಗೆ ಅರ್ಥವಾದ್ರೆ ಸಾಕು ಬಿಡಕ್ಕ. ನನ್ನ ಬಗ್ಗೆ ಆಲೋಚಿಸಿದಕ್ಕೆ ಬಹಳ ಕೃತಜ್ಞತೆಗಳು ಅವನಿ ಎಂದು ಕೃತಜ್ಞತೆ ಹೇಳಿಕೊಳ್ಳುತ್ತಾಳೆ. ಅತ್ತೆ ವಾರಗಿತ್ತಿಯರೊಬ್ಬರನ್ನು ಹಾಗೆ ನೋಡಿ ಅವ್ರ ಹತ್ರ ಹೀಗಂತಾಳೆ, ನೀವಿಬ್ಬರು ಯಾವಾಗಲೂ ಹೀಗೆ ಕಲಿತೇ ಇರ್ಬೇಕು. ನಾನೇ ನಿಮ್ಮ ಮಧ್ಯ ಚಿಕ್ಕ ಚಿಕ್ಕ ಜಗಳಕ್ಕೆ ಕಾರಣವಾಗಿದ್ದೀನಿ, ಇನ್ಮೇಲಿಂದ ಅಂಥದ್ದು ಕೂಡ ಇರೋದಿಲ್ಲ. ನನಗೆ ನೀವಿಬ್ಬರು 2 ಕಣ್ಣಿನಂತವರಮ್ಮ ಎಂದು ಇಬ್ಬರನ್ನು ಹತ್ರಕ್ಕೆ ಕರೆದುಕೊಳ್ಳುತ್ತಾಳೆ ಅತ್ತೆ. ಹಾಗೆ ವಾರಗಿತ್ತಿಯರ ಮೀನಿನ ಸಾರಿನ ಪಂದ್ಯ ಕುಟುಂಬದಲ್ಲಿರುವ ಕಲಹವನ್ನು ಒಡೆದೋಡಿಸಿ ಅವರೆಲ್ಲರನ್ನು ಒಂದಾಗುವ ಹಾಗೆ ಮಾಡುತ್ತದೆ. ಇಂಥ ಒಳ್ಳೆ ಒಳ್ಳೆ ವಿಡಿಯೋಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ನಮಸ್ತೆ.